ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಯಾವ ದಿವಸ ಬರ್ತಾ ಇದೆ, ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ, ಚಂದ್ರೋದಯದ ಸಮಯ, ಹಾಗೆ ಉಪವಾಸವನ್ನು ಯಾವ ದಿವಸ ಮಾಡಬೇಕು, ಈ ವ್ರತವನ್ನು ಯಾವ ದಿವಸ ಆಚರಣೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಇದೇ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಸಂಜೆ 5:54 ಚತುರ್ಥಿ ತಿಥಿ ಪ್ರಾರಂಭ ಆಗ್ತಾ ಇದೆ. ಹಾಗೆಯೇ ಚತುರ್ಥಿ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು ಮಾರ್ಚ್ 7ನೇ ತಾರೀಕು ಶನಿವಾರ ಸಂಜೆ 7:18 ಈ ಒಂದು ಚತುರ್ಥಿ ತಿಥಿ ಮುಕ್ತಾಯ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಚತುರ್ಥಿ ತಿಥಿ ಇರೋದು ಶನಿವಾರ 7ನೇ ತಾರೀಕು ಆಗಿದ್ದರೂ ಕೂಡ ಚಂದ್ರೋದಯದ ಸಮಯವನ್ನು ನಾವು ಈ ಒಂದು ಸಂಕಷ್ಟಹರ ಚತುರ್ಥಿನಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದ್ರಿಂದ 6ನೇ ತಾರೀಕು ಶುಕ್ರವಾರನೇ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಚತುರ್ಥಿ ತಿಥಿ ಸಂಜೆ 5:54 ನಂತರ ಪ್ರಾರಂಭ ಆದರೂ ಕೂಡ ಚಂದ್ರೋದಯ ಕೂಡ 6ನೇ ತಾರೀಕು ರಾತ್ರಿಯೇ ಇರೋದ್ರಿಂದ ನಾವು ಉಪವಾಸವಿದ್ದು ವ್ರತವನ್ನು ಮಾಡೋಂಥವರು 6ನೇ ತಾರೀಕು ಶುಕ್ರವಾರನೇ ಮಾಡಬೇಕಾಗತ್ತೆ. ಇನ್ನು ಈ ದಿವಸ ಬೆಳಗ್ಗೆ ನೀವು ಗಣಪತಿಗೆ ಒಂದು ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ನೀವು ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮುಗಿಸ್ಕೊಂಡು ದೇವರ ಕೋಣೆಯನ್ನೆಲ್ಲ ಶುದ್ಧಿ ಮಾಡಿ ಆ ಗಣಪತಿಯ ವಿಗ್ರಹ ಅಥವಾ ಫೋಟೋ ಏನಿದೆ ಅದನ್ನು ಇಟ್ಕೊಂಡು ಹೂವು ಅಕ್ಷತೆಯನ್ನು ಅರ್ಪಿಸಿ ಸರಳವಾಗಿ ಒಂದು ದೀಪವನ್ನು ಹಚ್ಚಿಬಿಟ್ಟು ಹೂವು ಅಕ್ಷತೆಯನ್ನು ಹಿಡಿದು ಗಣಪತಿಯ ಪ್ರೀತ್ಯರ್ಥವಾಗಿ ಈ ಒಂದು ಸಂಕಷ್ಟಹರ ಚತುರ್ಥಿ ಉಪವಾಸ ವ್ರತವನ್ನು ಈ ದಿವಸ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಇಡೀ ದಿವಸ ನಿರ್ಜಲ ಉಪವಾಸವನ್ನು ಕೂಡ ಮಾಡ್ಬೋದು. ತೀರಾ ಆಗೋದೇ ಇಲ್ಲ ಅನ್ನೋಂಥವರು ಹಾಲು ಅಥವಾ ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗುವಂಥವ್ರು ಏನಾದರೂ ಈ ವ್ರತವನ್ನು ಮಾಡ್ತಾಯಿದ್ರೆ ಹಾಲು ಹಣ್ಣನ್ನು ತೆಗೆದುಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ನಿರ್ಜಲ ಉಪವಾಸ ಮಾಡಿ ಅಭ್ಯಾಸ ಇದ್ದಂಥವರು ಆ ರೀತಿ ಕೂಡ ಉಪವಾಸವನ್ನು ಮಾಡ್ಬೋದು. ಇನ್ನು ಈ ದಿವಸ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ದಿವಸ ಉಪವಾಸವನ್ನು ಬಿಟ್ಟ ನಂತರದಲ್ಲಿ ಆ ದಿವಸ ಉಪ್ಪಿಲ್ಲದೆ ಇರೋಂಥ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಆದಷ್ಟು ಉಪ್ಪು ಹಾಕಿರುವಂಥ ಆಹಾರವನ್ನು ಸೇವನೆ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಇನ್ನು ಬೆಳಗಿನಿಂದ ಉಪವಾಸವಿದ್ದು ಸಂಜೆ 5:54 ನಂತರ ಚತುರ್ಥಿ ತಿಥಿ ಪ್ರಾರಂಭವಾದ ನಂತರದಲ್ಲಿ ನೀವು ಮುಖ್ಯ ಪೂಜೆ ಏನಿದೆ ಅದು ನೀವು ಕಥೆ ಓದೋದಾಗಿರಬಹುದು, ಏನೆಲ್ಲ ಮಾಡ್ತಿರೋ ಮುಖ್ಯ ಪೂಜೆ ಗಣಪತಿಗೆ ಹೂವನ್ನು ಅರ್ಪಿಸಿ ಮೋದಕ ಅಥವಾ ಕಡಲೆಕಾಳಿನಿಂದ ಮಾಡಿದಂಥ ಹುಸ್ಲಿ ಆಗಿರಬಹುದು, ಗಣಪತಿಗೆ ಕಡಲೆಕಾಳಿನ ಹಾರ ಆಗಿರಬಹುದು, ಹಾಗೆ ಎಕ್ಕದ ಹೂವಿನ ಹಾರ ಯಾವುದನ್ನು ಬೇಕಾದರೂ ಗಣಪತಿಗೆ ಅರ್ಪಿಸಿ 21 ಗರಿಕೆಗಳನ್ನು ಗಣಪತಿಗೆ ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ 1 ಲೋಟ ಹಾಲು ಅಥವಾ ನಿಮಗೆ ಶಕ್ತಿ ಅನುಸಾರ ಹಣ್ಣುಗಳು ಯಾವುದನ್ನು ಬೇಕಾದರೂ ನೈವೇದ್ಯವಾಗಿ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ವ್ರತಕಥೆಯ ಪುಸ್ತಕವನ್ನು ಇಟ್ಕೊಂಡು ಆ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಅಥವಾ ದೇವರಿಗೆ ದೀಪವನ್ನು ಹಚ್ಚಿಟ್ಬಿಟ್ಟು ಆ ನಂತರ ನೀವು ವ್ರತಕಥೆಯನ್ನು ಓದಿ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡ್ಬೋದು. ಹಾಗೆಯೇ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳೋದು ಬಹಳನೇ ಒಳ್ಳೆಯದು. ಹಾಗೆಯೇ ಗಣಪತಿಯ 21 ಮಂತ್ರಗಳು ಆ ಮಂತ್ರವನ್ನು ಕೂಡ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ಚಂದ್ರೋದಯದ ಸಮಯ ಶುಕ್ರವಾರ ರಾತ್ರಿ 8:55 ನಂತರದಲ್ಲಿ ಅಂದರೆ 9:10 ಒಳಗಡೆ ಚಂದ್ರೋದಯ ಆಗುತ್ತೆ. ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವು ನಿಮಿಷಗಳು ಹಿಂದೆ ಮುಂದೆ ಆಗ್ಬೋದು, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಟ್ಟಿನಲ್ಲಿ 8:55 ನಂತರದಲ್ಲಿ ಚಂದ್ರೋದಯ ಆಗುತ್ತೆ. ಆ ನಂತರದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಆ ನಂತರದಲ್ಲಿ ನೀವು ಉಪವಾಸವನ್ನು ಬಿಡ್ಬೋದು. ಸಂಜೆ ಪೂಜೆ ಎಲ್ಲ ಮುಗಿದ ನಂತರ ನೀವು ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದು ಚಂದ್ರೋದಯವನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ಆ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಈ ರೀತಿಯಾಗಿ ಸರಳವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಯಾವ ದಿವಸ ಆಚರಣೆ ಮಾಡಬೇಕು ಹಾಗೆ ಉಪವಾಸದ ನಿಯಮಗಳೇನು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.